ರಾಷ್ಟ್ರೀಯ ಹೆದ್ದಾರಿ 48ರ ಪೂನಾ ಹಾಗೂ ಬೆಂಗಳೂರು ರಸ್ತೆಯ ಟೋಲ್ ಗೇಟ್ ಬಳಿ ನಿಂತು ವಾಹನ ಸವಾರರಿಗೆ ಹಾವೇರಿಯ ಜಿಲ್ಲಾ ಎಸ್ಪಿ ಯಶೋಧ ವಂಟಕೋಡಿ ಕರಪತ್ರಗಳನ್ನು ಅಂಟಿಸುವ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೆದ್ದಾರಿಯಲ್ಲಿ ಪಥ ಶಿಸ್ತು ನಿಯಮವನ್ನು ಉಲ್ಲಂಘಿಸಿದಲ್ಲಿ ಹಾವೇರಿ ಪೊಲೀಸ್ ಇಲಾಖೆ ವತಿಯಿಂದ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಇದೀಗ ಹೈವೇಗಳಲ್ಲಿ ವಾಹನ ಚಲಾಯಿಸುವಾಗ ರೂಲ್ಸ್ ಬ್ರೇಕ್ ಮಾಡದೆ ನಿಯಮದ ಅನುಸಾರ ವಾಹನವನ್ನು ಚಲಾಯಿಸಬೇಕು ಅಂತ ಹೇಳುವ ಮೂಲಕ ರಾಜ್ ನ್ಯೂಸ್ ಜೊತೆಗೆ ಎಸ್ಪಿ ಯಶೋಧ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಎಸ್ಪಿ ಯಶೋಧ ಅವರ ಜೊತೆ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಕಿರಣ್ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಹೈವೇಗಳಲ್ಲಿ ಯಾವ ರೀತಿ ವಾಹನಗಳು ಚಲಿಸಬೇಕು ಅಂದರೆ ಲೇನ್ ಡಿಸಿಪ್ಲಿನ್ ಅಂತ ಏನು ಹೇಳ್ತೀವೋ ಆ ಡಿಸಿಪ್ಲಿನ್ ಪ್ರಕಾರ ಕಾರ್ಗಳು ಯಾವ ಲೈನಲ್ಲಿ ಹೋಗಬೇಕು, ಬಸ್ಗಳು ಯಾವ ಲೈನಲ್ಲಿ ಹೋಗಬೇಕು, ಇನ್ನು ಗೂಡ್ಸ್ ಗಾಡಿಗಳು ಯಾವ ಲೈನಲ್ಲಿ ಹೋಗಬೇಕು, ಈ ಒಂದು ಜಾಗೃತಿಯನ್ನು ಮೂಡಿಸಕ್ಕಂಥ ಕಾರ್ಯಕ್ಕೆ ಖುದ್ದು SP ಯಶೋಧ ವಂಟಕೋಡಿ ಅವರು ಇವತ್ತು ಒಂದು ಅಭಿಯಾನವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು, ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಬಂಕಾಪುರ ಟೋಲ್ಗೇಟ್ ಬಳಿ ಒಂದಷ್ಟು ಸ್ಟಿಕ್ಕರ್ಗಳನ್ನು ಅಂಟಿಸುವ ಒಂದು ಜಾಗೃತಿಯಲ್ಲೂ ಕೂಡ ಮುಂದಾಗಿರ್ತಕ್ಕಂಥ. ನಾನು ಇವತ್ತು ಅವ್ರನ್ನ ನೇರವಾಗಿ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಒಂದು ಏನು ಲೇನ್ ಡಿಸಿಪ್ಲಿನ್ ಅಂತ ಹೇಳ್ತೇವೋ ಅದ್ರ ಬಗ್ಗೆ ಒಂದು ಜಾಗೃತಿ ಅಂತ ಹಮ್ಮಿಕೊಂಡಿದ್ರಿ. ಏನೇನೆಲ್ಲ ಷರತ್ತುಗಳಿತ್ತು ಇದರಲ್ಲಿ? ಷರತ್ತುಗಳು ಏನಿಲ್ಲ. ಈಗ 6 ಲೇನ್ ಹೈವೇ ಇರುತ್ತೆ. ಸೊ 6 ಲೇನ್ ಹೈವೇಯಲ್ಲಿ 3 1 2 3 ಅಂತ ಮಾಡ್ತೀವಿ. 1 ಫಾಸ್ಟೆಸ್ಟ್ ವೆಹಿಕಲ್ ಅಂದರೆ ಕಾರು ಆ ಥರ ಎಲ್ಲ ಹೋಗ್ತವೆ ಡಿವೈಡರ್ ಪಕ್ಕಕ್ಕೆ ರೈಟ್ ಸೈಡು. ಆಮೇಲೆ ಈ ಬಿಟ್ವೀನ್ ಮಧ್ಯದಲ್ಲಿ ಟ್ರಕ್ಕು ಮತ್ತು ಬಸ್ಗಳು ಹೋಗಬೇಕು. ಮತ್ತು 6 ವೀಲ್ ಎಲ್ಲ ಇರ್ತಾವಲ್ಲ ಅವು. ಹೆವಿ ಗೂಡ್ಸ್ ಏನಿರ್ತದೆ ಅದು ನಿಧಾನಕ್ಕೆ ಹೋಗ್ತಾ ಇರುತ್ತೆ. ಸೊ ಅದು ಲಾಸ್ಟಿಗೆ ಹೋಗ್ಬೇಕು. ಅಂದರೆ ಫಾಸ್ಟು ಮಿಡ್ ಸ್ಪೀಡು ಸ್ಲೋ ಸ್ಪೀಡಲ್ಲಿ ಹೋಗಬೇಕು. 2 ವೀಲರ್ ಅವರು ವೈಟ್ ಲೈನಿಂದ ಆಚೆ ಹೋಗಬೇಕು ಹೈವೇನಲ್ಲಿ ಅಂತ. ಇದು ಮಾಡ್ತಕ್ಕಂಥ ಉದ್ದೇಶ ಏನಂದರೆ ಲೇನ್ ಡಿಸಿಪ್ಲಿನು ಸುಮಾರು ಜನಕ್ಕೆ ಗೊತ್ತೇ ಇಲ್ಲ. ನಾವು ಕೇಳಿದಾಗ ಅವರು ಕೆಲವೊಬ್ಬರು ಗೊತ್ತಿಲ್ಲ, ಇಲ್ಲಿ ಹೋಗಬೇಕು ಅಲ್ಲಿ ಹೋಗಬೇಕು ಅಂತಾರೆ. ಕೆಲವೊಬ್ರು ಗೊತ್ತಿದೆ, ಬಟ್ ಓಡಿಸುವಾಗ ಅವರು ಯಾವುದು ಖಾಲಿ ಇರುತ್ತೆ ಅಲ್ಲಿ ಆ ಕಡೆ ಹೋಗೋಕ್ಕೆ ನೋಡ್ತಾರೆ. ಸೊ ಆದಷ್ಟು ನಾವು ಅವೇರ್ನೆಸ್ ಮೂಡಿಸಿ ಆ ಥರ ಅವ್ರವ್ರ ಲೇನಲ್ಲಿ ಅವ್ರವ್ರು ಹೊರಟ್ರೆ ಆ ಡಿಸಿಪ್ಲಿನಿಂದಾಗಿ ಸುಮಾರು ನಾವು ಆಕ್ಸಿಡೆಂಟ್ಗಳನ್ನು ತಪ್ಪಿಸ್ಬೋದು ಅನ್ನೋ ಉದ್ದೇಶದಿಂದ ಇದನ್ನು ನಾವು ಮೊನ್ನೆನೂ ಲಾಂಚ್ ಮಾಡಿದ್ದೀವಿ. ಇವತ್ತು ಇಲ್ಲಿ ಹೈವೇನಲ್ಲೇ ನಿಂತು ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ. ಈ ಪ್ರೊಸೆಸ್ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಈ ಒಂದು ಸ್ಟಿಕ್ಕರ್ ಅಂಟಿಸೋ ಒಂದು ಇದರಲ್ಲಿ ಏನೇನು ಇರುತ್ತೆ ಮೇಡಮ್? 5 ಲ್ಯಾಂಗ್ವೇಜಲ್ಲಿ ನಾವು ಬೇರೆ ಬೇರೆ ಸ್ಟೇಟಿಂದ ಹಿಂದಿ, ಇಂಗ್ಲೀಷು ಮತ್ತು ಇದು ತಮಿಳು ಮತ್ತು ಮಲಯಾಳಂ ಮತ್ತು ತೆಲುಗು ಮೇಜರ್. ನಮ್ಮ ಇಲ್ಲಿ ನಾವು ಏನು ಮೇಜರ್ ಗಾಡಿಗಳು ಯಾವ್ಯಾವ ರಾಜ್ಯದಿಂದ ಓಡಾಡ್ತವೆ ಆ ರಾಜ್ಯದ ಗಾಡಿ ಬೇಸ್ ಮೇಲೆ 5 ಲ್ಯಾಂಗ್ವೇಜಲ್ಲಿ ಮಾಡಿದ್ದೀವಿ. ತಿಳಿಸಿ ಹೇಳಲಿಕ್ಕೆ ಅವರಿಗೆ ಏನು ವಾಹನ ಕಾಯ್ದೆ ಪ್ರಕಾರ ನಿಮಗೆ ದಂಡ ಆಗುತ್ತೆ ಅನ್ನೋದು ಡಿಫ್ರೆಂಟ್. ಬಟ್ ಅವೇರ್ನೆಸ್ ಮಾಡೋದ್ರಿಂದ ಅವರು ಸೇಫಾಗಿ ಹೋಗಲಿ. ಎಷ್ಟೋ ಗಾಡಿಗಳು ಹಿಂದೆಯಿಂದ ಹೊಡ್ಕೊಂಡು ಸುಮಾರು ಲಾಸ್ ಆಗುತ್ತೆ, ಲೈಫ್ ಕಳ್ಕೊಡ್ತಾರೆ. ಹಾಗಾಗಿ ಅದೆಲ್ಲ ಆಗೋದು ಬೇಡ ಅನ್ನೋ ಉದ್ದೇಶಕ್ಕೆ ನಾವು ಇದನ್ನು ಒಂದು ಕ್ಯಾಂಪೇನ್ ಆಗಿ ಮಾಡ್ತಾಯಿದ್ದೀವಿ ಹಾವೇರಿ ಜಿಲ್ಲೆಯಿಂದ. ಇದು ಈಗ ಇಲ್ಲಿ ಟೋಲ್ಗೇಟ್ ಬಳಿ ಮಾಡ್ತಾ ಇದ್ದಾರೆ ಅಂದರೆ ಈ ರೀತಿ ನಮ್ಮ ಜಿಲ್ಲೆಯ ಸರಹದ್ದಿನ ಪ್ರಕಾರ ಎಲ್ಲೆಲ್ಲಿ ನಾವು ಟೋಲ್ಗೇಟಲ್ಲೇ ಮಾಡ್ತೀವಿ. ಯಾಕಂದರೆ ಮಧ್ಯೆ ರೋಡ್ಗಳಲ್ಲಿ ನಾವು ವೆಹಿಕಲ್ನ ನಿಲ್ಲಿಸ್ಕೊಳ್ಳೋದು ಭಾಳ ಕಷ್ಟ, ಯಾಕಂದರೆ ಜಾಮ್ ಆಗುತ್ತೆ. ಇಲ್ಲಿ ಆದರೆ ನಮಗೆ ಸುಮಾರು ಇಲ್ಲಿ ಟೋಲ್ಗೇಟಲ್ಲಿ ನಮ್ಮ ಜಾಗ ಸಿಗೋದ್ರಿಂದ, ಆಮೇಲೆ ಇಲ್ಲಿ ಗಾಡಿಗೆ ಸಂಪೂರ್ಣ ಜೀರೋ ಇದಕ್ಕೆ ಬಂದು ಸ್ಟಾಪ್ ಆಗೋದ್ರಿಂದ ಇಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ 2 ಕಡೆ ಟೋಲ್ ಬರುತ್ತೆ, ಚಳ್ಳಕೆರೆ ಮತ್ತು ಬಂಕಾಪುರ. 2 ಕಡೆನೂ ನಾವು 2 ಟೀಮ್ ಮಾಡಿಕೊಂಡು ಹೋಗೋದು ಬರೋದು 2 ಕಡೆ ಡಿವೈಡ್ ಮಾಡಿಕೊಂಡು ಮಾಡ್ತೀವಿ. ಇದಕ್ಕೆ ಅಮೌಂಟ್ ಎಷ್ಟು ಕಟ್ಟಬೇಕಾಗುತ್ತೆ? ಕಟ್ಟೋದಿದೆಯಾ ಅಥವಾ ಇದರ ಮೂಲ ಉದ್ದೇಶ ಏನು? ಅವರೇನೋ ಅಮೌಂಟ್ ಕಟ್ಟಬೇಕಾಗಿಲ್ಲ. ನಮ್ಮ ಕಡೆಯಿಂದನೇ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಸ್ಪಾನ್ಸರ್ ಆಗಿ ನಮಗೆ ನ್ಯಾಷನಲ್ ಹೈವೇ ಇನ್ಫ್ರಾ ಟ್ರಸ್ಟ್ ಅವರು ಏನು ಟೋಲಲ್ಲಿದ್ದಾರೆ ಅವರು ಸ್ಪಾನ್ಸರ್ ಆಗಿದ್ದಾರೆ. ಅವರು ನಮಗೆ ಇದನ್ನು ಸಹಾಯ ಮಾಡಿದ್ದಾರೆ, ಅವೇರ್ನೆಸ್ಸಿಗೆ ಅವರು ಸಹಾಯ ಮಾಡ್ತಾ ಇದ್ದಾರೆ. ನಮ್ಮ ಕಡೆಯಿಂದ ನಾವು ಸ್ಟಾಫು, ನಾವು ಆಫೀಸರ್ಸ್ ಎಲ್ಲ ನಿಂತು ನಮ್ಮ ಟೈಮನ್ನು ಡೆಡಿಕೇಟ್ ಮಾಡಿ ಆಕ್ಸಿಡೆಂಟ್ ಕಡಿಮೆ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇಷ್ಟು SP ಯಶೋಧ ವಂಟಕೋಡಿ ಅವರ ಮಾತು. ಅಂದರೆ ಲೇನ್ ಪ್ರಕಾರ ಹೋದಾಗ ಅಪಘಾತಗಳನ್ನು ತಡೆಗಟ್ಟಬಹುದು, ಆ ಪ್ರಕಾರ ಹೋಗಬೇಕು. ಹಾಗಾಗಿ ಒಂದು ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸ್ಟಿಕ್ಕರ್ಗಳು ಕೂಡ ಉಚಿತವಾಗಿರುತ್ತೆ. ಆ ಒಂದು ಸ್ಟಿಕ್ಕರನ್ನು ಅಂಟಿಸೋ ಕಾರ್ಯದಲ್ಲಿ ಇವತ್ತು ಅವರು ನಿರತರಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಪೂರ್ ಜೊತೆ ಕಿರಣ್ ಬಳ್ಳಾರಮಠ್, ರಾಜ್ ನ್ಯೂಸ್, ಹಾವೇರಿ.